ಆಸ್ಪತ್ರೆಗಳ ವಿರಳವಾಗಿದ್ದ ಆ ಕಾಲದಲ್ಲಿ ನಮ್ಮ ಪೂರ್ವಿಕರು ಯಾಕಷ್ಟು ಸದೃಢವಾಗಿ ಆರೋಗ್ಯವಂತರಾಗಿರ್ತಿದ್ರಪ್ಪ ಅಂದರೆ ಅವರು ಬಳಸುತ್ತಿದ್ದ ಆಹಾರ ಕ್ರಮವೇ ಆಗಿತ್ತು. ಅಂದರೆ ಈಗ ನಾವು ಏನು ಹೆಚ್ಚು ಅಕ್ಕಿ ಮತ್ತು ಗೋಧಿಗೆ ಶಿಫ್ಟ್ ಆಗಿಬಿಟ್ಟಿದ್ವಿ. ಆದರೆ ಹಿಂದೆ ಸಿರಿಧಾನ್ಯ ಆರ್ಕ, ನವಣೆ, ಕೊರಲೆ, ಸಜ್ಜೆ ಈ ರೀತಿಯ ಪದಾರ್ಥಗಳನ್ನು ಊಟ ಮಾಡ್ತಾಯಿದ್ರು. ಅದೇ ರೀತಿ ಸೊಪ್ಪುಗಳು, ಈಗ ನಾವು ಅರಿವೆ ಸೊಪ್ಪು, ದಂಟಿನ ಸೊಪ್ಪು ಈ ರೀತಿಯ ಸೊಪ್ಪುಗಳಿಗೆ ಮಾರು ಹೋಗಿದ್ದೇವೆ. ಆದರೆ ಹಿಂದೆ ಬೇರೆ ಬೇರೆ ರೀತಿಯ ಕಾಡಿನ ಸೊಪ್ಪುಗಳನ್ನು ತಿನ್ನುವ ಮೂಲಕ ತಮ್ಮ ಆರೋಗ್ಯವನ್ನು ಸ್ಥಿರವಾಗಿ ದೃಢಕಾಯವಾಗಿ ಇಟ್ಕೊಳ್ತಾ ಇದ್ರು. ಇದಕ್ಕೊಂದು ಭಾಳ ಒಳ್ಳೆಯ ಒಂದು ಉದಾಹರಣೆ ಅಂದರೆ ಎಲೆಮುರಿ ಸೊಪ್ಪಿನ ಗಿಡ. ನೀವಿಲ್ಲಿ ನೋಡ್ತಿರುವಂತಹ ಈ ಗಿಡವನ್ನು ಕನ್ನಡದಲ್ಲಿ ಎಲೆಮುರಿ ಸೊಪ್ಪಿನ ಗಿಡ, ಆನೆ ಚೊಕ್ಕಟೆ, ದೊಡ್ಡಗಸೆ, ಎಲೆ ಉರ್ಗ, ಎಲೆವರ್ಗೆ ಇತ್ಯಾದಿ ಹೆಸರುಗಳಿಂದ ಕರೀತಾರೆ. ಈ ಸಸ್ಯವನ್ನು ಸಂಸ್ಕೃತದಲ್ಲಿ ಅರಿಮರ್ದ ಮತ್ತು ಕಸಮರ್ದ ಅಂಥೇಳಿ ಕರೀತಾರೆ. ಅರಿಮರ್ದ ಮತ್ತು ಕಸಮರ್ದ ಶಬ್ದಗಳ ಅರ್ಥವನ್ನು ಬಿಡಿಸಿ ಹೇಳಿದರೆ ಈ ಗಿಡದ ಶಕ್ತಿ ಏನು ಅಂತ ನಿಮಗೆ ನಿಜಕ್ಕೂ ಅರ್ಥವಾಗ್ತದೆ. ಅರಿಮರ್ದ ಅಂದರೆ ಶತ್ರುಗಳನ್ನು ಪುಡಿ ಮಾಡುವವನು ಎಂದರ್ಥ. ಅಂದರೆ ರೋಗಗಳ ವಿರುದ್ಧ ಪರಾಕ್ರಮ ತೋರುತ್ತದೆ ಎಂಬುದನ್ನು ಇದು ಸೂಚಿಸುತ್ತದೆ. ಇನ್ನು ಕಸಮರ್ದ ಅನ್ನುವ ಸಂಸ್ಕೃತದ ಹೆಸರು. ಕಸ ಅಂದರೆ ಸಂಸ್ಕೃತದಲ್ಲಿ ಕೆಮ್ಮು ಎಂದರ್ಥ. ಮರ್ದ ಅಂದರೆ ನಾಶಕ. ಅಂದರೆ ಈ ಸಸ್ಯ ಕೆಮ್ಮನ್ನು ನಾಶ ಮಾಡುತ್ತದೆ ಎಂಬುದನ್ನು ಈ ಹೆಸರು ಸೂಚಿಸ್ತದೆ. ಈ ಎಲೆಮರಿ ಸೊಪ್ಪಿನ ಗಿಡ ಆಯುರ್ವೇದದ ಪ್ರಕಾರ ವಾತ, ಪಿತ್ತ, ಕಫ ಈ 3 ದೋಷಗಳನ್ನು ಸಮತೋಲನಗೊಳಿಸುತ್ತದೆ. ಈ ಬಗ್ಗೆ ಆಯುರ್ವೇದ ಋಷಿಮುನಿಗಳಾದಂತಹ ವಾಗ್ಭಟ, ಸುಶ್ರುತ ಸೇರಿದಂತೆ ಕೆಲವರು ತಮ್ಮ ಸಂಸ್ಕೃತ ಗ್ರಂಥಗಳಾದಂತಹ ಚರಕ ಸಂಹಿತ, ಸುಶ್ರುತ ಸಂಹಿತದಲ್ಲಿ ಈ ಬಗ್ಗೆ ಉಲ್ಲೇಖವನ್ನು ನೀಡಿದ್ದಾರೆ. ಅಪಾರ ಔಷಧೀಯ ಗುಣಗಳನ್ನು ಹೊಂದಿರುವ ಈ ಪೊದೆ ಸಸ್ಯ ಜೀರ್ಣಕ್ರಿಯೆ, ಕೆಮ್ಮು, ಕಫ ಮತ್ತು ವಾತದೋಷಗಳನ್ನು ಶಮನಗೊಳಿಸಲು ಆಯುರ್ವೇದ ವೈದ್ಯಕೀಯದಲ್ಲಿ ಮಾತ್ರವಲ್ಲದೆ ಸಾಂಪ್ರದಾಯಿಕ ವೈದ್ಯಕೀಯದಲ್ಲೂ ಈ ಸಸ್ಯ ಪ್ರಸಿದ್ಧವಾಗಿದೆ. ಈ ಗಿಡವನ್ನು ಮುಟ್ಟಿ ಇದರ ಎಲೆಯನ್ನು ಜಿಗುಟಿ ಆ ಎಲೆಯನ್ನು ಉಜ್ಜಿದಾಗ ಕಟು ವಾಸನೆ ಬರ್ತದೆ. ಆದರೂ ಕೂಡ ನಮ್ಮ ಭಾರತದ ಸಾಂಪ್ರದಾಯಿಕ ಅಡುಗೆಯಲ್ಲಿ ಇದನ್ನು ಆಹಾರವಾಗಿ ಬಳಸ್ತಾ ಇದ್ದರು. ಈ ಸಸ್ಯದಿಂದ ಪತ್ರೊಡೆ, ಚಟ್ನಿ, ಪಲ್ಯ ಮತ್ತು ಸೊಪ್ಪಿನ ಸಾರನ್ನು ಮಾಡಲು ಬಳಸ್ತಾ ಇದ್ದರು. ಮಳೆಗಾಲದಲ್ಲಿ ಕರಾವಳಿ ಭಾಗದಲ್ಲಿ ಈಗಲೂ ಕೂಡ ಈ ಸೊಪ್ಪಿನಿಂದ ರುಚಿಕರವಾದ ಪತ್ರೊಡೆ ತಯಾರಿಸ್ತಾರೆ ಅಂತ ಹೇಳಲಾಗ್ತದೆ. ಈ ಹಿಂದೆ ಈ ಗಿಡದ ಎಲೆ, ಹೂವು, ಕಾಯಿ ಮತ್ತು ಬೀಜವನ್ನು ಆಹಾರದಲ್ಲಿ ಬಳಸ್ತಾ ಇದ್ದರು. ಈ ಗಿಡಮೂಲಿಕೆಯನ್ನು ಇಂಗ್ಲೀಷ್ನಲ್ಲಿ ನೀಗ್ರೋ ಕಾಫಿ ಅಂತ ಹೇಳಿ ಕರೀತಾರೆ. ಯಾಕೆಂದರೆ ಇದರ ಬೀಜಗಳನ್ನು ವಿವಿಧ ಪ್ರದೇಶಗಳಲ್ಲಿ ಕಾಫಿಯ ಬದಲಿಗೆ ಬಳಸಲಾಗ್ತದೆ. ಇದರ ಬೀಜಗಳಿಂದ ತಯಾರಿಸಿದ ಕಾಫಿ ಕುಡಿಯೋದ್ರಿಂದ ಕರುಳು ಶುದ್ಧಗೊಳ್ತದೆ ಮತ್ತು ಕೆಮ್ಮು ಮತ್ತು ಕಫ ನಿವಾರಣೆ ಆಗ್ತದೆ. ಉಸಿರಾಟದ ತೊಂದರೆಯನ್ನು ಕೂಡ ಸುಗಮಗೊಳಿಸ್ತದೆ. ಕೆಲವೊಮ್ಮೆ ಅನೇಕರಿಗೆ ಊಟ ಸೇರಿದಂತೆ ಆಗ್ತದೆ. ಇದನ್ನು ಆಯುರ್ವೇದದಲ್ಲಿ ಅರುಚಿ ಅಂತೇಳಿ ಕರೀತಾರೆ. ಈ ಸ್ಥಿತಿಗೆ ಕಾರಣ ಜಠರದ ಕರುಳಿನಲ್ಲಿ ಉಂಟಾಗುವ ಅಸ್ವಸ್ಥತೆ. ಈ ಅಸ್ವಸ್ಥತೆಯನ್ನು ಈ ಸಸ್ಯದಲ್ಲಿ ತಯಾರಿಸಿದ ಆಹಾರ ಸೇವನೆಯಿಂದ ತೊಡೆದು ಹಾಕಬಹುದು ಅಂತೇಳಿ ಆಯುರ್ವೇದ ವೆಬ್ಸೈಟ್ಗಳಲ್ಲಿ ಉಲ್ಲೇಖವಾಗಿದೆ. ಈ ಗಿಡದ ತೊಗಟೆಯಿಂದ ತಯಾರಿಸಿದಂತಹ ಕಷಾಯವನ್ನು ನಿಯಮಿತವಾಗಿ ಕುಡಿಯೋದ್ರಿಂದ ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿರ್ತದೆ. ಹಾಗೆ ಇದರ ಬೇರುಗಳನ್ನು ಮೂತ್ರವರ್ಧಕವಾಗಿ ಬಳಸಲಾಗ್ತದೆ. ಇದರ ಬೀಜವನ್ನು ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಆಯುರ್ವೇದದಲ್ಲಿ ಬಳಸ್ತಾರೆ. ಅಸ್ತಮ ಕಾಯಿಲೆಗೆ ಇದರ ಹೂವಿನ ಕಷಾಯವನ್ನು ದಿನಕ್ಕೆ 1 ಅಥವಾ 2 ಬಾರಿ ಕುಡಿಯೋದ್ರಿಂದ ಅಸ್ತಮ ನಿವಾರಣೆಯಾಗ್ತದೆ. ಅದೇ ರೀತಿ ಬಾಯಿ ಹುಣ್ಣಾದಾಗ ಇದರ ಚಟ್ನಿ ಮಾಡಿ ಊಟ ಮಾಡಿದರೆ ಆ ಹುಣ್ಣು ಗುಣವಾಗ್ತದೆ. ಜೇನುಹುಳುವಿನಂತಹ ಕೀಟಗಳು ಕಚ್ಚಿದಾಗ ತಕ್ಷಣ ಇದರ ಎಲೆಯ ರಸವನ್ನು ತೆಗೆದು ಹಚ್ಚಿದರೆ ಅದು ಬಾತ್ಕೊಳ್ಳೋದಿಲ್ಲ ಮತ್ತು ಬೇಗ ಗುಣವಾಗ್ತದೆ. ತಲೆನೋವಿದ್ದಾಗ ಇದರ ಎಲೆಯ ರಸವನ್ನು ತೆಗೆದು ಹಣೆಗೆ ಹಚ್ಚಿದರೆ ತಲೆನೋವು ನಿವಾರಣೆ ಆಗ್ತದೆ. ಇಷ್ಟಲ್ಲದೆ ಈ ಎಲೆಮರಿ ಸೊಪ್ಪಿನ ಗಿಡ ಇನ್ನೂ ಅನೇಕ ಕಾಯಿಲೆಗಳಿಗೆ ಮದ್ದಾಗಿದೆ. ಈ ವಿಡಿಯೋಗೆ ನೀವು ನೋಡುವ ಪ್ರತಿಕ್ರಿಯೆಗಳನ್ನು ನೋಡಿಕೊಂಡು ಈ ಗಿಡದ ಪಾರ್ಟ್ 2 ವಿಡಿಯೋವನ್ನು ಕೂಡ ಮಾಡ್ತೇನೆ. ಮತ್ತು ಆಯುರ್ವೇದ ಕಂಪನಿಗಳು ತಯಾರಿಸುತ್ತಿರುವ ಈ ಗಿಡದ ಔಷಧಿಗಳನ್ನು ಟ್ಯಾಗ್ ಮಾಡ್ತೇನೆ. ಬೇಕನ್ಸಿದ್ರೆ ಅವುಗಳನ್ನು ಕೂಡ ಕೊಂಡ್ಕೊಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ, ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸ್ಕೊಡಿ. ನೀವು ನೋಡುತ್ತಿರುವ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ.